ಗುರುಜಿ, ಕ್ಷೇತ್ರ ಮಹಿಮೆಯ ಕುರಿತು ತಿಳಿಸ್ಕೊಟ್ಟು ಬಹಳನೇ ದಿನಗಳಾಯಿತು ಅಂತಾನೆ ಹೇಳ್ಬಹುದು. ನೀವು ಹೇಳ್ದಂತೆ ನಾವೆಲ್ಲರೂ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಏನೇನು ತರಬೇಕು ಅಂತೆಲ್ಲ ಮನದಟ್ಟು ಮಾಡ್ಕೊಂಡಿದೀವಿ. ಅಂದ್ರೆ ಗಂಗೆನ ತಗೊಂಡ್ಬರ್ಬೇಕು, ಹಾಗೆ ಪಾದುಕೆಗಳನ್ನ ಕೂಡ ಮರೆಯದೆ ತಗೊಂಬನ್ನಿ ಅಂತ ಹೇಳಿದ್ರಿ. ಮುಂದೆ ಗುರುಜಿ. ನೋಡಿ ವೀಕ್ಷಕರೇ, ಕ್ಷೇತ್ರ ಮಹಿಮೆಯಲ್ಲಿ ತಮ್ಮೆಲ್ಲರಿಗೂ ಪರಿಪೂರ್ಣವಾದ ಸ್ವಾಗತವನ್ನು ಮೊದಲನೇದಾಗಿ ಆ ದೇವತೆಗಳ ಸಮೇತವಾಗಿ ಕರೆದು ಬಿಡೋಣ. ನೋಡಿದ್ರೆ ದೇವತಾ ಅನುಗ್ರಹ ಯಾವತ್ತೂ ಹೀಗೆ ಇರಬೇಕು. ಭಗವಂತನ ಕೃಪಾಕಟಾಕ್ಷದಲ್ಲಿ ನಾವು ಪಾತ್ರರಾಗಬೇಕು ಅಂದರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರವನ್ನು ಮುಗಿಸ್ಬೇಕು. ನೋಡಿ, ಕಾಶಿ ರಾಮೇಶ್ವರ ಕ್ಷೇತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಒಳ್ಳೆ ಘಟ್ಟ. ಕಾಶಿ ರಾಮೇಶ್ವರ ಕ್ಷೇತ್ರದಲ್ಲಿ ಕಾಶಿಗೆ ನಾವು ಹೋಗೋಕ್ಕೆ ಮೊದಲು ರಾಮೇಶ್ವರಕ್ಕೆ ಹೋಗಬೇಕು. ರಾಮೇಶ್ವರದಿಂದ ಕಾಶಿಗೆ ಹೋಗಿ ಕಾಶಿಯಿಂದ ಮತ್ತೆ ರಾಮೇಶ್ವರಕ್ಕೆ ಬಂದು ನಮನವನ್ನು ಮಾಡಬೇಕು. ಕರ್ಮವನ್ನು ಕಳ್ಕೊಂಡು, ಅಂದರೆ ಹುಟ್ಟಕ್ಕೆ ಮೊದಲು ಅಬಾರ್ಷನ್ಸ್ ಆಗ್ತಕ್ಕಂಥದ್ದು, ಬೇಕು ಅಂತ ಮಗುಗಳನ್ನ ತೆಗೆದಿರೋರಿಗೆ ಹುಟ್ಟು ಮಧ್ಯದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ರಾಮೇಶ್ವರ. ಸತ್ತವರಿಗೆ ಸೃಷ್ಟಿ ನಿಯಮವನ್ನು ಉಲ್ಲಂಘನೆ ಮಾಡ್ತಕ್ಕಂಥವ್ರಿಗೆ ಲಯಕರ್ತನಾಗಿರ್ತ ಪರಮೇಶ್ವರನಿಗೆ ಮೃತ್ಯುಂಜಯ. ಆ ಮೃತ್ಯುವನ್ನು ಸಾಗಿಸೋದು ಹೇಗೆ, ಆ ಮೃತ್ಯುವಲ್ಲಿ ಪಾಲ್ಗೊಂಡಿರತಕ್ಕಂಥವ್ರ ಕರ್ಮಗಳನ್ನ ಕಳೆಯೋದು ಹೇಗೆ, ಅದೆಲ್ಲ ಕಾಶಿ ಕ್ಷೇತ್ರ. ಮತ್ತೆ ಸುಖ ಜೀವನ ವಾಪಸ್ ಬಂದ ಮೇಲೆ ಕಾಶಿ ಸಮಾರಾಧನೆ. ನಿಮಗೆಲ್ಲ ಹೇಳಿದೆ, ಪಾದಕೆಗಳನ್ನ ತಗೊಂಬನ್ನಿ, ಗಂಗೆ ತಾಳಿಯನ್ನು ತಗೊಂಬನ್ನಿ. ಅದು ಎಲ್ಲಿ ತಗೊಂಬನ್ನಿ ಹಿಂದೆ? ಹರಿದ್ವಾರದಲ್ಲಿ, ಋಷಿಕೇಶಲ್ಲಿ ಇಂಥದಲ್ಲೇ ತಗೊಂಬರಿ ಹಿಂದೆ. ಕಾಶಿಯಲ್ಲಿ ಮಾತ್ರ ಗಂಗೆ ತಗೋಬೇಡಿ, ವಾಸನೆಗಳು ವಾಪಸ್ ತಂದ್ರೂ ಮನೆಗೆ ಪರಿಪೂರ್ಣ ಆಗಲ್ಲ. ಇದಕ್ಕೆಲ್ಲ ಸಾಕ್ಷಿ ರೂಪವಾಗಿ ನೀವು ತೊಗೊಂಬಂದಿರ್ತಕ್ಕಂಥ ಆ ಗಂಗೆನ ಮನೇಲಿ ತೊಗೊಂಬಂದಾಗ ಇಡ್ತಕ್ಕಂಥದ್ದು ದೇವ್ರ ಮನೇಲಿ ಪಾದಕೆಗಳನ್ನ ತೊಗೊಂಬಂದಿದೆ. ಪಾದಕೆಗಳು ಏನು ಮಾಡ್ತೇವೆ ಗೊತ್ತಾ? ಪುಟ್ಟದಾಗೆ ಸಾಕು, ಸಣ್ಣದಾಗೆ ಅಂತಲ್ಲ. ಪಿಂಡಾಂತರಗಳನ್ನು ಮನೆಯಲ್ಲೇ ಮಾಡಿಸ್ತಕ್ಕಂಥವ್ರು, ಅನುಕೂಲ ಇದ್ದತಕ್ಕಂಥವ್ರು, ಮನೆ ಚಿಕ್ಕದಂಥ ದೊಡ್ಡದಾಗಿರ್ತಕ್ಕಂಥವ್ರಿಗೆ ಆ ಮನೆಯಲ್ಲಿ ಅರ್ಚಕರನ್ನ ಕರೆದು ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋಕ್ಕೆ ವ್ಯವಸ್ಥಿತವಾಗಿ ಆ ವರ್ಷಕ್ಕೆ ಒಂದ್ಸರಿ ಬರುತ್ತೆ ಆ ಪಿಂಡ ಇಡೋ ಸಮಯಕ್ಕೆ ಅಂಥೇಳಿ ಪಾದಕೆಗಳನ್ನ ತರ್ತಾರೆ. ಕೆಲವರು ಒಳ್ಳೆ ಪಾದಕೆಗಳನ್ನ ತಗೊಂಬಂದು ಮನೆಯಲ್ಲಿ ಇಟ್ಕೊಳ್ಳೋದು. ವಿಷ್ಣು ಪಾದ ಯಾವತ್ತೂ ತಿಳ್ಕೊಳ್ಳಿ ಬಲಗಾಲೇ ಇರುತ್ತೆ. ಬಲಗಾಲಿರೋ ಪಾದಗಳನ್ನೇ ಅದು ತೊಗೊಂಡ್ರೆ ಮೀನು, ಅದಾದಮೇಲೆ ಗಂಗೋಲಿ ಇರುತ್ತೆ, ಅದಾದಮೇಲೆ ಲಕ್ಷ್ಮೀ ಯಂತ್ರ ಇರುತ್ತೆ, ಶ್ರೀಚಕ್ರ ಇರುತ್ತೆ, ಎಲ್ಲವೂ ಶಂಕು ಚಕ್ರ ಸಮೇತ ಗದ್ದ ಪದ್ಮ ಅಂತ ಹೇಳಿ ಆ ವಿಷ್ಣು ಪಾದ ಅಂತ ಭಾಳ ಚೆನ್ನಾಗಿರುತ್ತೆ. ಕಮಲದ ಹೂಗಳು ಸುತ್ತಲೂ ಹಾಕಿರ್ತಾರೆ. ಆ ಪಾದಕೆಯನ್ನು ಮನೇಲಿ ಇಟ್ಕೊಂಡು ಪ್ರಾರ್ಥನೆ ಮಾಡೋ ಸಾಕಂತೆ ಪಿತೃಗಳು ಭಾಳ ಸಂತೋಷ ಪಡ್ತಾರೆ ಅಂತ ಆ ಪಾದಕೆಗಳು. ಅದಾದಮೇಲೆ ನಿಮ್ಗೆ ಹಾಗೂ ಹೇಳಿದ್ದೆ, ಸಿದ್ಧಗಂಗೆ ಮಠದ ಸ್ವಾಮಿಗಳ ಹತ್ರ ಹೋಗಿ ಪಾದಕೆಗಳನ್ನ ಪೂಜೆ ಮಾಡಿಸಿ ನಮಸ್ಕಾರ ಮಾಡಿಕೊಂಡು ಪುಟ್ಟ ಪಾದಕೆಗಳನ್ನ ಆದರೂ ಸರಿ, ಅವ್ರಿಗೆ ಹಾಕಿರೋ ದೊಡ್ಡ ಪಾದಕೆ ಆದರೂ ಸರಿ, ಪುಟ್ಟ ಪಾದಕೆ ನಿಮ್ಮ ಕೈಲಿ ಯಥಾಶಕ್ತಿಯಾಗಿರ್ತಕ್ಕಂಥದ್ದು 2 ಪಾದಕೆಗಳನ್ನ, ಸಣ್ಣದಲ್ಲ 2 ಪಾದಕೆ ಅಂಥದ್ದೆಲ್ಲ ತೊಗೊಂಬನ್ನಿ ಅಂತ ಹೇಳಿದ್ದೆ. ಯಾಕೆಂದರೆ ಗುರು ಅನುಗ್ರಹಕ್ಕೆ, ಇದು ಕರ್ಮಾನುಗ್ರಹಕ್ಕೆ. ಸೊ ನೋಡಿ, ಪ್ರತಿಯೊಂದು ಯಾವ್ಯಾವ ಪಾದಕೆಗಳು, ಯಾವ್ಯಾವ ರೀತಿಯಾದ ಪಾದಕೆಗಳು ಮನೇಲಿದ್ದಾಗ ಇಷ್ಟು ಪಾದ ದರ್ಶನವಾಗಲೇ ಸರ್ವದೋಷ ಪ್ರಾಯಶ್ಚಿತ್ತ. ಅದಕ್ಕೆ ಹೇಳೋದು ಗುರುಮುಖೇನ ದೇವದರ್ಶಯಾಮಿ ಅಂತ. ಪಾದಕ ಪೂಜೆ ಕರ್ಮ ಅಣ್ಯೇವ ಅಧಿಕಾರಸ್ಯ ಮಾ ಫಲೇಶು ಕದಾಚನಂದ ವಿಷ್ಣು ಪಾದ. ಅದಕ್ಕೆ ಆ ಕರ್ಮಚರಣೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಈ ವಿಷ್ಣು ಪಾದವನ್ನು ಮನೆ ಇಟ್ಕೊಳ್ಳಿ ಅಂತ. ಈ ವಿಷ್ಣು ಪಾದವನ್ನು ಯಾರ್ಯಾರು ಪೂಜೆ ಪುನಸ್ಕಾರವನ್ನು ಮಾಡ್ಕೊಳ್ತಿದ್ದೋ ನೀವೆಲ್ಲ ಗಂಗಾ ತಾಳಿ ಸಮೇತವಾಗಿ ಪುಟ್ಟದಾಗಿರ್ತಕ್ಕಂಥದ್ದು ಏನೋ ಅನ್ನಪೂರ್ಣೇಶ್ವರಿ ವಿಗ್ರಹ ಎಷ್ಟು ತಗೊಂಬ ಅಂತ ಹೇಳಿದೆ, ಕನಿಷ್ಠ ಪಕ್ಷ ಒಬ್ಬ ಮನೆಗೆ 12 ತಗೊಂಬನ್ನಿ. ಅದರಲ್ಲಿ 10ನ ದಾನ ಮಾಡಬೇಕು. ಇನ್ನೆರಡು ವಿಶೇಷವಾಗಿ ಮನೇಲಿ ಒಂದು ಇಟ್ಕೋಬೇಕು, ಇನ್ನೊಂದು ಕುಟುಂಬ ಪರಿಪೂರ್ಣವಾಗಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಇಟ್ಕೋಬೇಕು. ಅಂದರೆ ಕೆಲವರ ಪಾಪ ಸೀರಿಯಸ್ ಆಗಿರ್ತಾರೆ, ಅಂಥವ್ರು ಇನ್ನೇನು ಹೊರಟು ಬಿಡ್ತಾರೆ ಅಂದಾಗ ಆ ಗಂಗೆನ ಬಾಯಿಗೆ ಹಾಕೋಕ್ಕೆ ಇಟ್ಕೊಳ್ತಕ್ಕಂಥ ವಿಚಾರ. ಆದ್ದರಿಂದ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಕರ್ಮಾನುಸಾರವಾಗಿ ಇದನ್ನು ತಂದ ಮೇಲೆ ರಾಮೇಶ್ವರಕ್ಕೆ ಹೋಗಿ ಬರಬೇಕು ಅಂದೆ. ರಾಮೇಶ್ವರ ವಿಚಾರ ಎಲ್ಲ ಹೇಳಿದ್ದೀನಿ. ರಾಮೇಶ್ವರಕ್ಕೆ ಹೋಗಿ ಬಂದು ಎಲ್ಲ ಸ್ಮರಣೆ ಮಾಡ್ಕೊಂಬರೋದು. ಆದರೆ ಕಾಶಿಯಿಂದ ತಂದಿರತಕ್ಕಂಥ ಗಂಗೆ ಒಂದು 5 ಲೀಟರ್ ಕ್ಯಾನಲ್ ತೊಗೊಂಬಂದಿದ್ನಲ್ಲ, ಅದನ್ನೇ ಎತ್ಕೊಂಡು ಹೋಗಿ ನೀವು ಅರ್ಧ ಮಾಡಿಕೊಂಡು ಅಲ್ಲಿ ಗಂಗೆಯನ್ನು ಅಭಿಷೇಕವನ್ನು ಮಾಡಬೇಕು. ಗಂಗೆಯನ್ನು ಎತ್ಕೊಂಡ್ಬಂದು ರಾಮೇಶ್ವರ ತೀರ್ಥವನ್ನು ರಾಮೇಶ್ವರಕ್ಕೆ ಅಭಿಷೇಕ ಅಲ್ಲಿ ತಿರುಗಿ ತೊಗೊಂಬರ್ಬೇಡಿ. ರಾಮೇಶ್ವರಕ್ಕೆ ಅಭಿಷೇಕ ಮಾಡಿ ಸಾಕು. ಆ ರಾಮನಾಥೇಶ್ವರ, ರಾಮ ಪೂಜೆ ಮಾಡಿರೋ ಈಶ್ವರ ಬಹಳ ಸಂತೋಷ ಪಡ್ತಾನೆ. ಯಾಕೆಂದರೆ ದಕ್ಷಿಣದಲ್ಲಿರ್ತಕ್ಕಂಥವ್ರಿಗೆ ಉತ್ತರ ಪ್ರಾಂತದಲ್ಲಿ ನಮ್ಮಿರ್ತಕ್ಕಂಥ ಬಾಂಧವ್ಯ, ಉತ್ತರದಲ್ಲಿರ್ತಕ್ಕಂಥವ್ರಿಗೆ ದಕ್ಷಿಣದ ಪ್ರಾಂತದ ಬಾಂಧವ್ಯ. ಅದಕ್ಕೆ ಎರಡೂ ಬಾಂಧವ್ಯದಲ್ಲಿ ಕಾಶಿ ವಿಶ್ವನಾಥ, ರಾಮೇಶ್ವರ ಎರಡೂ ಆ ರಾಮನಾಥೇಶ್ವರ, ಕಾಶಿ ವಿಶ್ವನಾಥ ಇಬ್ಬರನ್ನ ಒಂದು ಪಟವನ್ನು ಮನೇಲೇ ಇಟ್ಕೊಂಡಿರ್ತೀವಿ, ನಮಸ್ಕಾರ ಮಾಡ್ತೀವಿ. ಯಾರ್ಯಾರ ಮನೇಲಿ ಕಾಶಿ ರಾಮೇಶ್ವರ ಯಾತ್ರೆಯನ್ನು ಮಾಡ್ಕೊಂಬಂದಿರೋರು ಕಾಶಿ ಸಮಾರಾಧನೆ ಮಾಡಬೇಕು. ಈ ಕಾಶಿ ಸಮಾರಾಧನೆ ಬಹಳ ವಿಶೇಷ. ಹೇಗೆ ಮಾಡಬೇಕು ಎತ್ತ ಅಂತ ನಾನು ಖಂಡಿತ ತಿಳಿಸ್ಕೊಡ್ತೀನಿ, ಆದರೆ ಇವತ್ತಲ್ಲ ನಾಳೆ. ಅದರಿಂದ ಕ್ಷೇತ್ರ ಮಹಿಮೆಯಲ್ಲಿ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಂಡಿದ್ದೀನಿ. ಕಪಿಚೇಷ್ಟೆ ಬಿಟ್ಟು ಗಂಭೀರತೆ ಬೇಕು. ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಯಾವ ಕಾರಣಕ್ಕಾದರೂ ಒಳ್ಳೆಯದನ್ನು ಮಾತ್ರ ತಗೋಬೇಕು, ಕೆಟ್ಟದನ್ನು ಬಿಡಬೇಕು. ಕೆಟ್ಟದನ್ನು ಯಾವ ಕಾಲಕ್ಕೂ ಅಭ್ಯಾಸ ಮಾಡ್ಕೋಬಾರ್ದು, ಬೇರೆಯವ್ರಿಗೂ ಹೇಳ್ಕೋಬಾರ್ದು. ಒಳ್ಳೆಯದನ್ನು ಮಾಡೋಕ್ಕಾದರೆ ಖಂಡಿತ ಮಾಡಿ. ಅಕಸ್ಮಾತ್ ಒಳ್ಳೇದು ಮಾಡೋಕ್ಕಾಗಿಲ್ವಾ,
ಬಾಯಿ ಮುಚ್ಕೊಂಡು ಕೂತ್ಕೊಂಡಿರಬೇಕು. ಕೆಟ್ಟದನ್ನು ಮಾಡಕ್ಕೆ ಹೋಗಬೇಡಿ. ಕೆಟ್ಟದನ್ನ ಮನಸ್ಸಲ್ಲಿ ಕೂಡ ಸ್ಮರಣೆ ಮಾಡ್ಕೋಬಹುದು. ಯಾಕೆಂದರೆ ಜೀವನದಲ್ಲಿ ಕರ್ಮನ ಕಳೀತಕ್ಕಂಥ ಭಗವಂತ ನಿಮ್ಮಲ್ಲೇ ಇರ್ತಾನೆ. ಒಳಗಡೆ ಇರ್ತಕ್ಕಂಥ ಭಗವಂತನಿಗೆ ಹಾನಿ ಆಗೇನಾಗತ್ತೆ, ಹಾರ್ಟಲ್ಲಿ ಉಳುಕು ಮನಸ್ಸು ಅಂತ ಹೇಳ್ತೀವಲ್ಲ, ಹಾರ್ಟಲ್ಲಿ ಹೋಲ್ ಅಂತ, ಹಾಗೆ ಆ ಉಳುಕು ಮನಸ್ಸನ್ನು ದೇಹಕ್ಕೆ ಕೊಟ್ಬಿಡ್ತಾನೆ ಹುಷಾರ್. ಅದಕ್ಕೋಸ್ಕರ ಯಾವತ್ತೂ ತಿಳ್ಕೊಳ್ಳಿ, ಒಳ್ಳೆಯದನ್ನ, ಸದ್ಭಾವನೆನ, ಸದ್ಗುರುಗಳನ್ನು ನಮಸ್ಕರಿಸ್ತಾ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಎಲ್ಲ ಧರ್ಮ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಂದಕ್ಕೂ ಉದ್ದೇಶಪೂರ್ವಕವಾಗಲಿ ಅಥವಾ ಉದ್ದೇಶಪೂರ್ವಕವಾಗಿ ಇಲ್ಲದೇ ಇರತಕ್ಕಂಥ ಒಂದು ಹಾನಿಯನ್ನು ಮಾಡತಕ್ಕಂಥದ್ದಾಗಲಿ ಖಂಡಿತ ಯಾರೇ ಆಗಲಿ, ಯಾವ ವಿಭಾಗದಲ್ಲಾಗಿರ್ತಕ್ಕಂಥವರಾಗಲಿ, ಯಾವ ಜನಾಂಗವಾಗಲಿ ಎಲ್ಲವೂ ಒಂದೇ. ಭಗವಂತ ನಿಷ್ಠೆಲೆ ಪ್ರತಿಯೊಬ್ಬನು ಒಂದೇ ಅಂತ ಈ ಮುಖಾಂತರ ಹೇಳ್ತಾ ಕಾಶಿ ರಾಮೇಶ್ವರ ಯಾತ್ರೆಯನ್ನು ಮುಗಿಸಿರ್ತಕ್ಕಂಥ ನಮಗೆ ಕಾಶಿ ಸಮಾರಾಧನೆಗೆ ನಾಳೆ ಸ್ವೀಟ್ ಮಾಡ್ಕೋಬೇಕು, ತಿನ್ನಬೇಕು.